ಮನುಷ್ಯನ ಹವ್ಯಾಸಗಳಲ್ಲಿ ಅನೇಕ ಬಗೆಗಳಿದೆ. ಪ್ರಾಣಿಗಳನ್ನು ಸಾಕುವ ಹವ್ಯಾಸ ಬಹುತೇಕ ಎಲ್ಲರಲ್ಲೂ ಇದ್ದೇ ಇರುತ್ತದೆ. ಇಂದಿನ ಸಂಚಿಕೆಯಲ್ಲಿ ನಾವು ಪರಿಚಯಿಸುತ್ತಿರುವ ಪಟಾಲಯ್ಯ ಅವರಿಗೆ ನಾಯಿ ಸಾಕುವ ಹವ್ಯಾಸ. ಈ ಹವ್ಯಾಸ ಅವರ ಜೀವನಕ್ಕೆ ಆಧಾರವಾಗಿ ಹೊಸ ಆಯಾಮ ನೀಡಿದೆ. ಬನ್ನಿ ಈಗ ಪಟಾಲಯ್ಯ ಅವರ ಬಗ್ಗೆ ತಿಳಿದುಕೊಳ್ಳೋಣ. ನಾಯಿ ಮನುಷ್ಯನ ಅತ್ಯಂತ ಪ್ರೀತಿಪಾತ್ರವಾದ ವಿಶ್ವಾಸಾರ್ಹವಾದ ಪ್ರಾಣಿ. ಮನೆಗೊಂದು ನಾಯಿ ಇರಬೇಕು ಎಂಬುದು ಈಗ ಅಘೋಷಿತ ನಿಯಮವೂ ಆಗಿದೆ. ಏಕೆಂದರೆ ನಾಯಿ ಇದ್ದಲ್ಲಿ ಕಳ್ಳತನದ ಭಯವಿಲ್ಲ. ಅದರಲ್ಲೂ ತರಬೇತಿ ಪಡೆದ ನಾಯಿಯಾದರಂತೂ ಇನ್ನೂ ಉತ್ತಮ. ಹೀಗಾಗಿ ನಾಯಿ ಸಾಕುವುದು ಮನುಷ್ಯನ ಹವ್ಯಾಸವಾಗಿ ಬೆಳೆದು ಬಂದಿದೆ. ಆದರೆ ಇಲ್ಲೊಬ್ಬ ಅಪರೂಪದ ವ್ಯಕ್ತಿ ನಾಯಿ ಸಾಕುವುದನ್ನೇ ತನ್ನ ಜೀವನವನ್ನಾಗಿ ಮಾಡಿಕೊಂಡಿದ್ದಾರೆ. ಇವರ ಹೆಸರು ಪಟಾಲಯ್ಯ. ಆಕಸ್ಮಿಕವಾಗಿ ಒಂದು ನಾಯಿ ಸಾಕುವ ಪ್ರಸಂಗ ಇವರಿಗೆ ಒದಗಿ ಬಂದಿದ್ದು ಹಲವು ವರ್ಷಗಳ ಹಿಂದೆ. ನಂತರ ನಾಯಿಗಳೇ ಅವರ ಜೀವನದ ಆಧಾರವಾಗಿ ಮಾರ್ಪಟ್ಟಿದೆ. ನಾನಾ ಜಾತಿಯ, ನಾನಾ ರೀತಿಯ, ನಾನಾ ತಳಿಯ ಅಸಂಖ್ಯ ನಾಯಿಗಳು ಇವರ ಮನೆಯಲ್ಲಿದೆ. ಈ ನಾಯಿಗಳನ್ನು ಸಾಕಿ ಸಲಹಿ ಕೇಳಿದವರಿಗೆ ಅವರು ಪ್ರೀತಿಯಿಂದ ಕೊಟ್ಟಷ್ಟನ್ನು ಸಂತೋಷದಿಂದ ಪಡೆದು ಅವರಿಗೆ ಒದಗಿಸುತ್ತಾರೆ. ಅನೇಕರು ತಮ್ಮ ನಾಯಿಗಳನ್ನು ತರಬೇತಿ ನೀಡಿ ಎಂದು ಇವರಲ್ಲಿ ತಂದು ಬಿಡುತ್ತಾರೆ. ಇಂತಹ ನಾಯಿಗಳಿಗೆ ಮನುಷ್ಯನ ಭಾಷೆ ಭಾವಗಳನ್ನು ಪರಿಚಯಿಸಿ ಹೇಳಿದಷ್ಟು ಕೇಳುವಂತೆ ತರಬೇತಿ ನೀಡುತ್ತಾರೆ ಈ ಪಟಾಲಯ್ಯ. ಬೆಂಗಳೂರಿನ ಹೊರವಲಯದಲ್ಲಿ ಮೈದಾನದಂಚಿನಲ್ಲಿರುವ ಇವರ ಮನೆ ನಾಯಿಗಳ ತರಬೇತಿ ಕೇಂದ್ರವಾಗಿ ರೂಪುಗೊಂಡಿದೆ. ಪಟಾಲಯ್ಯ ಅವರ ಕುಟುಂಬ ಸಹ ಇವರ ಈ ಕೆಲಸವನ್ನು ಒಪ್ಪಿಕೊಂಡಿದ್ದಾರೆ. ಜೊತೆಗೆ ತಮ್ಮ ಸಹಕಾರವನ್ನೂ ನೀಡಿದ್ದಾರೆ. ಹಾಗಾಗಿ ಪಟಾಲಯ್ಯ ಅವರ ಇಡೀ ಕುಟುಂಬ ಈ ನಾಯಿ ಸಾಕುವ ಕಾಯಕಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡಿದೆ. ಹಲವಾರು ಶ್ವಾನ ಪ್ರದರ್ಶನ ಸ್ಪರ್ಧೆಗಳಲ್ಲಿ ಪಟಾಲಯ್ಯನವರ ನಾಯಿಗಳಿಗೆ ಪ್ರಶಸ್ತಿ ಲಭಿಸಿವೆ. ಅನೇಕ ಸಂಸ್ಥೆಗಳು ಇವರ ಕೆಲಸ ಗಮನಿಸಿ ಸನ್ಮಾನಿಸಿವೆ. ಚಿಕ್ಕಂದಿನಾಗಿಂದಲೂ ಪ್ರಾಣಿಗಳಂದರೆ ನನಗೆ ತುಂಬ ಇಷ್ಟ. ಗಿಣಿ, ಪಾರಿವಾಳ, ನಾಯಿ, ಮುಂಗುಸಿ, ಬೆಕ್ಕು ಇತ್ಯಾದಿ ಪ್ರಾಣಿಗಳನ್ನೆಲ್ಲ ನಾನು ಸಾಕೋದು ಭಾರಿ ನನಗೆ ಹೆಚ್ಚಿನಾದ ಹುಚ್ಚು ಇತ್ತು. ನಮಗೆ ಒಂದು ನಾಯಿಯನ್ನು ಯಾರೋ ನಮ್ಮ ಸ್ನೇಹಿತರು ಈಸ್ಕೊಟ್ರು. ಆ ನಾಯಿಯಿಂದ ನಮಗೊಂದು ಒಳ್ಳೆ ಹೆಸರು ಬಂತು. ಇಡೀ ಕರ್ನಾಟಕಕ್ಕೆ ಹೆಸರು ಬಂತು. ಗ್ರೇಟ್ ಡೆನ್ ಒಳಗೆ ಪಟಾಲಯ್ಯನೇ ದೊಡ್ಡ ಹೆಸರು ಎತ್ತಿದ್ದ. ಅದರ ಹೆಸರು ಬಂದು ಡಿಕ್ಕಿ ಅಂತೇಳಿ. ಅದು ಇಂದಿರಾನಗರದಲ್ಲಿ ಒಬ್ಬರು ಶ್ರೀಮಂತರ ಮನೇಲಿತ್ತು. ಅದನ್ನು ನಮಗೆ ಕೊಟ್ಟರು. ಅದೇನು ಬರೀ ಸಣ್ಣ ಅಮೌಂಟಲ್ಲೇ ನನಗೆ ಕೊಟ್ಟರು. ಅದನ್ನೇ 3 ಇನ್ಸ್ಟಾಲ್ಮೆಂಟಲ್ಲಿ ನಾನು ಹಣ ಕೊಟ್ಟೆ ಅವರಿಗೆ. ಬರೀ 5,000 ರೂಪಾಯಿನ 2,000, 1,000 ಈಗ ಕೊಟ್ಟು ನಾನು ಅದನ್ನು ತೀರಿಸಿದೆ. ಆಮೇಲೆ ಅದು ನನ್ನ ಮನೆಯಲ್ಲಿ ಬೆಳೆತು. ಆಮೇಲೆ ಡಾಗ್ ಶೋರಲ್ಲೆಲ್ಲನೂ ನಾನು ಅದನ್ನು ಪಾರ್ಟಿಸಿಪೇಟ್ ಮಾಡಿದೆ. ಒಳ್ಳೆ ಸೀಲ್ಡೆಲ್ಲ ತೆಗೆದುಕೊಡ್ತು ನನಗೆ. ಒಳ್ಳೆ ಹೆಸರೆಲ್ಲ ಬಂತು. ಸಾಕಷ್ಟು ಪ್ರೈಜ್ಗಳು ಬಂದು. ಎಲ್ಲ ಡಾಗ್ ಶೋರಲ್ಲಿ ಎಂಟ್ರಿ ಆದರೆ ಅದಕ್ಕೆ ಫಸ್ಟ್ ಪ್ರೈಸ್ ಬರೋದು. ಆವಾಗೇನಾಯಿತು, ನಾನು ಆ ನಾಯಿಯನ್ನು ಚೆನ್ನಾಗಿ ಸಾಕಿದೆ. ಅದರಲ್ಲಿ ಮರಿ ಒಂದು ಸಲ 11 ಮರಿ ಹಾಕ್ತು. ಆ 11 ಮರಿ ಹಾಕಿದಾಗ ಏನಾಯಿತು, ಮನೆ ಮಕ್ಕಳಿಗೆಲ್ಲ ಒಂದು ಸಂತೋಷ ಆಯಿತು. ನನ್ನ ಹೆಂಡತಿ ಜಯಮ್ಮ ಅಂತಕ್ಕಂಥವಳು ಅದನ್ನು ಭಾರಿ ಬುದ್ಧಿಯಿಂದ ಸಾಕಿದ್ಲು. ಆ ಮಕ್ಕಳನ್ನೂ ಅಷ್ಟೇ 11 ಮರಿ, 1 ಮರಿ ಸಾಯಕ್ಕೆ ಬಿಡಲಿಲ್ಲ. ರಾಣಿ ಅಂತಕ್ಕಂಥ ನಾಯಿ 1997ನೇ ಇಸ್ವಿನಲ್ಲಿ ಒಂದು ದೊಡ್ಡ ಅವಾರ್ಡನ್ನು ತೊಗೊಂಡ್ಬಿಡ್ತು. ಅವಾರ್ಡ್ ತೊಗೊಂಡ್ಮೇಲೆ ಏನಾಯಿತು, ಅದು ಎಲ್ಲ ಟಿ ವಿನಲ್ಲಿನೂ ಪೇಪರ್ನಲ್ಲಿನೂ ಕೂಡ ಎಲ್ಲ ಕಡೆಯೂ ನಮಗೆ ಒಳ್ಳೆ ಇದು ಸಿಕ್ತು, ಪಬ್ಲಿಕೇಶನ್ ಸಿಕ್ತು. ಆವಾಗ ನಮ್ಮ ಮನೆಗೆ ಜನಗಳು ಬೇಕಾದಷ್ಟು ಜನ ಬರೋದಕ್ಕೆ ಅವಕಾಶ ಆಯಿತು. ಹಾಗೇನಾಯಿತು, ಹೊರಗಡೆ ದೇಶದ ಜನಗಳೆಲ್ಲರೂ ನಮ್ಮಲ್ಲಿ ಬಂದು ನೋಡ್ಕೊಂಡು ಹೋಗೋಕ್ಕೆ ಎಷ್ಟೋ ಜನ ಬಂದರು. ಪಟಾಲಯ್ಯನವ್ರು ಈ ಥರ ನಾಯಿ ಸಾಕಿದ್ದಾರಂತೆ, ಅದು ಒಳ್ಳೆ ಚೆನ್ನಾಗಿದೆಯಂತೆ, ಇಂಥ ಪ್ರೈಸ್ ಹೊಡೆದಿದೆ ಅಂತೇಳಂತೆಲ್ಲ ಬಂದು ನೋಡಿ ಆನಂದಪಟ್ಟು ಎಲ್ಲ ಹೋದರು. ಈಗ ಹೆಚ್ಚಿನ ನಮಗೆ ಸಂತೋಷ ಅಂದರೆ ಅಷ್ಟೇ ಸಂತೋಷ ಆಗಿದೆ ನಾಯಿಗಳು ಸಾಕಿ. ಇವಾಗ ಸುಮಾರು ನಮ್ಮ ಹತ್ರ ಒಂದು 30-40 ನಾಯಿಗಳಿದ್ದಾವೆ. ಊಟದ ಬಗ್ಗೆ ನಾನು ಅದಕ್ಕೆ ಗೋಧಿ, ಕಡಲೆಬೇಳೆ, ಕಡಲೆಕಾಯಿ ಬೀಜ, ಸೋಯಾಬೀನ್ಸು, ರಾಗಿ ಇದನ್ನೆಲ್ಲ ಹಸಿಟ್ಟು ಮಾಡಿ ಗಂಜಿ ಮಾಡಿ ಬೆಳಗ್ಗೆ ಹೊತ್ತು ಕೊಡ್ತೇನೆ. ಒಂದೊಂದು ಮೊಟ್ಟೆ ಕೊಡ್ತೇನೆ, ಸ್ವಲ್ಪ ಹಾಲು ಕೊಡ್ತೇನೆ. ನೈಟ್ಗೆ ಇಷ್ಟನ್ನೆಲ್ಲ ಬೆರೆಸ್ಬಿಟ್ಟು ಅಕ್ಕಿ ನುಚ್ಚಿನಲ್ಲಿ ಬಿರಿಯಾನಿ ಮಾಡಿ ಬೀಫನ್ನು ಹಾಕಿ ನೈಟ್ ಫುಲ್ ಊಟ ಕೊಡ್ತೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತೀನಿ. ನಾಯಿಗಳು ಸಹ ಮನುಷ್ಯರ ಜೀವನಕ್ಕೆ ಆಧಾರವಾಗಬಲ್ಲದು ಹಾಗೂ ಅರ್ಥವನ್ನು ಒದಗಿಸಬಲ್ಲದು ಅಲ್ಲವೇ?